ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮನಿ ಮೈಂಡ್ ಯೂಟ್ಯೂಬ್ ಚಾನಲ್. ಈ ಚಾನಲಲ್ಲಿ ನಾನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಡೈಲಿ ಅಪ್ಡೇಟ್, ವೀಕ್ಲಿ ಅಪ್ಡೇಟ್ ಆ್ಯಂಡ್ ಮಂತ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದರ ಜೊತೆಗೆ ಟ್ರೇಡಿಂಗ್ ಸ್ಟ್ರಾಟಜಿ ಮತ್ತು ಮನಿ ಮ್ಯಾನೇಜ್ಮೆಂಟ್ ಬಗ್ಗೆನೂ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ಲೀಸ್ ಡಿಸ್ಕ್ಲೇಮರ್ ಒಮ್ಮೆ ಓದ್ಕೊಂಬಿಡಿ. ನಾನು ಮಾಡುವಂಥ ವಿಡಿಯೋ ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್, ಯಾವುದೇ ಥರದ ಸ್ಟಾಕ್ ಅಡ್ವೈಸ್ ಅಲ್ಲ. ಸ್ಟಾರ್ಟ್ ವಿತ್ ವೀಕ್ಲಿ ಚಾರ್ಟ್. ನಿಫ್ಟಿ ಚಾರ್ಟ್ ಇದು ವೀಕ್ಲಿ ಟೈಮ್ ಫ್ರೇಮಲ್ಲಿದೆ. ನೀವು ನೋಡ್ಬೋದು ಲಾಸ್ಟ್ 4 ವೀಕಿಂದ ಕಂಟಿನ್ಯೂಸ್ ಡೌನ್ಫಾಲ್ ಕಾಣ್ತಾ ಇದೆ. ಇಲ್ಲೊಂದು ಬಾಕ್ಸ್ ಕಾಣ್ತಾ ಇದೆಯಲ್ಲ, ಈ ಬಾಕ್ಸ್ ಆದ ನಂತರ ಆಲ್ಮೋಸ್ಟ್ ಒಂದು ಬಿಗ್ ಗ್ರೀನ್ ಕ್ಯಾಂಡಲ್ ಆಗಿದೆ. ಅದಾದ ನಂತರ ಕಂಟಿನ್ಯೂಸ್ 4 ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸೊ ಆ ಬಾಕ್ಸ್ ಸ್ಟ್ರಾಟಜಿನ ಇದು ಟೆಸ್ಟ್ ಮಾಡ್ತಾ ಇದೆ. ನೀವು ನೋಡ್ಬೋದು ಇವಾಗ ಅದನ್ನೇ ನಾವು ಡೈಲಿ ಟೈಮ್ ಫ್ರೇಮ್ ನೋಡ್ಕೊತ ಅಂದರೆ ನೋಡ್ಬೋದು. ಬಾಕ್ಸ್ ಸ್ಟ್ರಾಟರ್ಜಿ ಅನ್ನೋದು ಒಂದು ನಾನು ಯೂಸ್ ಮಾಡುವಂಥ ನಂಗೆ ಇಷ್ಟ ಆಗೋ ಬೆಸ್ಟ್ ಸ್ಟ್ರಾಟರ್ಜಿ. ಅದನ್ನು ಇವಾಗ ಟೆಸ್ಟ್ ಮಾಡ್ತಾ ಇದೆ ಇದು. ನೀವು ನೋಡ್ಬೋದು ಇವಾಗ ಆಫ್ಟರ್ ಬಾಕ್ಸ್ನ ಬ್ರೇಕ್ ಆದ ನಂತರ ಒಂದು ಹೈಯರ್ ಹೈ ಫಾರ್ಮೇಷನ್ ಆಗಿದೆ. ಅದಾದ ನಂತರ ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಮತ್ತು ಅದನ್ನ ಹೈ ಬೀಟ್ ಮಾಡೋಕ್ಕೆ ಹೋಗಿದೆ, ಬಟ್ ಬೀಟ್ ಆಗಿಲ್ಲ. ಅದಾದ ನಂತರ ಮತ್ತೊಮ್ಮೆ ಇದು ಲೋವರ್ ಲೋನ ಮಾಡಿದೆ. ನೀವು ನೋಡ್ಬೋದು, ಕ್ಲಿಯರಾಗಿ ನೋಡ್ಬೋದು ಲೋವರ್ ಲೋ ಆಗಿದೆ ಇಲ್ಲಿ. ಇವಾಗ ಏನು ಈ ಗ್ರೀನ್ ಸಪೋರ್ಟ್ ನೋಡ್ತಾ ಇದ್ದೀರಲ್ಲ ನೀವು, ಅದು ಇಲ್ಲಿಂದ ಸ್ಟಾರ್ಟ್ ಆಗಿದೆ. 1 ಸಲ ಟೆಸ್ಟ್ ಆಗಿದೆ, 2 ಸಲ ಟೆಸ್ಟ್ ಆಗಿದೆ, 3 ಸಲ ಟೆಸ್ಟ್ ಆಗಿದೆ, ಇದು 3 ಸಲ ಟೆಸ್ಟ್ ಆಗಿದೆ. ಆಲ್ಮೋಸ್ಟ್ ಇಲ್ಲೂ 4 ಸಲ ಟೆಸ್ಟ್ ಆಗಿದೆ, 5 ಸಲ ಟೆಸ್ಟ್ ಆಗಿದೆ, 6 ಸಲ ಟೆಸ್ಟ್ ಆಗಿದೆ. ಇಲ್ಲಿ ನೋಡ್ಬೋದು, ಇಲ್ಲೂ ಬಾಕ್ಸ್ ಸ್ಟ್ರಾಟರ್ಜಿ ಫಾರ್ಮ್ ಆಗಿದ್ದು ಅದರ ಮಿಡಲಲ್ಲೇ. ಸೊ ಇಲ್ಲೂ ಒಂಥರ ಟೆಸ್ಟ್ ಆಗಿದೆ. ಸೊ ಇದೊಂಥರ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಥರ ಇಲ್ಲಿ ಹೆಲ್ಪ್ ಮಾಡ್ತಾ ಇದೆ. ಸಪೋಸ್ ಇದನ್ನೇನಾದರೂ ನೆಕ್ಸ್ಟ್ ವೀಕಲ್ಲಿ ಇದ್ರ ಕೆಳಗಡೆ ಕ್ಲೋಸ್ ಆಯಿತಾ, ಒಂದು ಸ್ವಲ್ಪ ಮಾರ್ಕೆಟ್ ಡೌನ್ ಆಗೋ ಚಾನ್ಸ್ ನಾವು ನೋಡ್ಬೋದು. ಏನಾದರೂ ನೆಕ್ಸ್ಟ್ ವೀಕ್ ಒಂದು ಗ್ರೀನ್ ಕ್ಯಾಂಡಲ್ ಸ್ಟಾರ್ಟ್ ಆಯಿತಾ, ಅವಾಗ ನಾವು ಅನ್ಕೋಬೋದು. ಬಟ್ ಈ ಲೈನ್ ಬ್ರೇಕ್ ಮಾಡೋವರೆಗೂ ನಾವು ವೇಟ್ ಮಾಡಬೇಕು. ಈ ಲೈನ್ ಕಂಪ್ಲೀಟಾಗಿ ಇದ್ರ ಮೇಲೆ ಯಾವಾಗ ಡೈಲಿ ಕ್ಯಾಂಡಲ್ ಫಾರ್ಮ್ ಆಗುತ್ತೋ ಅವಾಗ ನಾವು ಈ ಬಾಕ್ಸ್ ಸ್ಟ್ರಾಟರ್ಜಿನ ರೀಟೆಸ್ಟ್ ಮಾಡಿ ಬುಲ್ ರನ್ಗೆ ಮೀನ್ಸ್ ಅಪ್ ಮೂವ್ಗೆ ಮಾರ್ಕೆಟ್ ರೆಡಿ ಆಗಿದೆ ಅಂತ ತಿಳ್ಕೊಬೋದು. ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿ ಇದು ವೀಕ್ಲಿ ಟೈಮ್ ಫ್ರೇಮಲ್ಲಿರೋದು. ನೋಡ್ಬೋದು ನೀವು ಆಲ್ಮೋಸ್ಟ್ ಆಲ್ ಟೈಮ್ ಹೈಯಿಂದ ಸ್ವಲ್ಪ ಕೆಳಗಡೆ ಇದೆ ಇದು. ನಿಮಗೆ ವೀಕ್ಲಿ ಟೈಮ್ ಫ್ರೇಮಲ್ಲಿ ಏನು ಅಷ್ಟು ಕಾಣದೇ ಇರ್ಬೋದು, ಬಟ್ ಡೈಲಿ ಟೈಮ್ ಫ್ರೇಮಲ್ಲಿ ನೋಡ್ಬೋದು ನೀವು ಆಲ್ಮೋಸ್ಟ್ ಆಲ್ ಟೈಮ್ ಹಿಟ್ ಆದ ನಂತರ ಸೈಡ್ ವೇ ಹೋಗ್ತಾ ಇದೆ. ಸೊ ಇದೊಂಥರ ಇದೊಂಥರ ಸಪೋರ್ಟ್ ಆಗಿ ಫಾರ್ಮೇಷನ್ ಆಗಿದೆ. ನೋಡುವಾಗ ಇದನ್ನು ಬ್ರೇಕ್ ಹೋಗೋವರೆಗೂ ಅಂತೂ ಆಲ್ಮೋಸ್ಟ್ ಸೈಡ್ ವೇ ಹೋಗುತ್ತೆ ಅದು. ಮಾರ್ಕೆಟ್ ಈ ಥರ ಸೈಡ್ ವೇ ಹೋಗೋಕ್ಕೆ ಕಾರಣ ತುಂಬ ಇದ್ದಾವೆ. ಕೆಲವೊಂದು ನೋಡಿದ್ರೆ ಕೆಲವು ಕಂಪ್ನಿ ಕಡೆಯಿಂದ ರಿಸಲ್ಟು ಆ್ಯಸ್ ಎಕ್ಸ್ಪೆಕ್ಟೆಡ್ ಬರ್ತಾ ಇಲ್ಲ, ಆನ್ ಎವರೇಜ್ ಬರ್ತಾ ಇದೆ ಅಥವಾ ಬಿಲೋ ಎವರೇಜ್ ಬರ್ತಾ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಇವಾಗ ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತೀನಿ. ಇದರಲ್ಲಿ ನೋಡ್ಬೋದು ನೀವು FII DI ಆ್ಯಕ್ಟಿವಿಟಿ ಆಲ್ಮೋಸ್ಟ್ ಕಂಟಿನ್ಯೂಸ್ ಈ ವೀಕೆಲ್ಲ FII ಸೆಲ್ ಆಗಿದೆ. ಮೇನ್ ರೀಸನ್ ನಾನು ಲಾಸ್ಟ್ 3 ಇಯರಿಂದ ಅಬ್ಸರ್ವ್ ಮಾಡಿದ ಪ್ರಕಾರ ಮೇನ್ ರೀಸನ್ನು FIIಯಿಂದ ಎಫೆಕ್ಟ್ ಆಗುತ್ತೆ. FII ಯಾವಾಗ ಮೀನ್ಸ್ ಫಾರಿನ್ ಇನ್ವೆಸ್ಟರ್ ಯಾವಾಗ ಮ್ಯಾಕ್ಸಿಮಮ್ ಪೋರ್ಷನ್ ಬೈಯಲ್ಲಿ ಇರ್ತಾರಲ್ಲ, ಅವಾಗ ಆಟೋಮೆಟಿಕ್ಕಾಗಿ ಮಾರ್ಕೆಟ್ ಫಾಸ್ಟಾಗಿ ಮೂವ್ ಆಗುತ್ತೆ. ಯಾವಾಗ ಅವರು ಸೆಲ್ ಮಾಡ್ತಿರ್ತಾರಲ್ಲ ಅವಾಗ ಆಟೋಮೆಟಿಕ್ಕಾಗಿ ಡೌನ್ ಮೂವಲ್ಲಿ ಬರುತ್ತೆ. ಬಟ್ ಯಾವಾಗ ಅವರು ಲೋ ಅಮೌಂಟಲ್ಲಿ ಬೈಯೂ ಇಲ್ಲ ಸೆಲ್ಲೂ ಮಾಡಲ್ವ, ಅವಾಗ ಸೈಡ್ ಹೋಗ್ತದೆ. ಇದನ್ನು ನಾನು ಲಾಸ್ಟ್ 3 ಇಯರಿಂದ ಅಬ್ಸರ್ವ್ ಮಾಡ್ತಾನೆ ಬಂದಿದ್ದೀನಿ.